2ನೇ ಅಧ್ಯಾಯದಲ್ಲಿ ನಾರದ ಮಹರ್ಷಿಗಳು ಮಹಾವಿಷ್ಣುವನ್ನ ಏನಂತ ಪ್ರಶ್ನೆ ಕೇಳಿದ್ರು, ಎಲ್ಲಿ ಮಾಡಬಹುದು, ಯಾವಾಗ ಮಾಡಬಹುದು, ವಿಶೇಷವಾಗಿ ಚಾತುರ್ಮಾಸದ ಹೇಗೆ ಮಾಡಬೇಕು ಅಂತ ಕೇಳಿದ್ರು. ಯಾರಾದ್ರೂ ಹಿಂದೆ ಮಾಡಿದ್ರು ಅಂತ ಕೇಳಿದ್ರು. ಅದಕ್ಕೆ ಅವರು ವಿಶೇಷವಾಗಿ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಹಿಂದೆ ಯಾರು ಸತ್ಯನಾರಾಯಣ ಮಾಡಿದ್ರು. ಹಿಂದೆ ಕಾಶಿ ಕ್ಷೇತ್ರ ಮೋಕ್ಷ ನಗರಿ, ವಿದ್ಯಾನಗರಿ ಅಂತ ಹೇಳ್ತಾರೆ. ಅಂತ ಕಾಶಿ ಕ್ಷೇತ್ರ ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಆ ಬಡ ಬ್ರಾಹ್ಮಣ ಪ್ರತಿದಿನವೂ ಭಿಕ್ಷೆಯನ್ನು ಬೇಡೋದಕ್ಕೋಸ್ಕರ ಬೀದಿ ಬೀದಿಗಳನ್ನ ಸುತ್ತುತ್ತಾ ಇರ್ತಾನೆ. ಆ ಬ್ರಾಹ್ಮಣನಲ್ಲಿ ಅಂದ್ರೆ ಅವನಿಗೆ ದೇವರಲ್ಲಿ ಅತ್ಯಂತ ಭಕ್ತಿ ಇದ್ದುದರಿಂದ ಭಗವಂತನಿಗೆ ಸಂತೋಷವಾಗಿ ಒಂದು ದಿನ ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ಬರ್ತಾನೆ. ಆತನನ್ನು ಬಂದು ಕೇಳ್ತಾನೆ, ಏನಯ್ಯ, ಏತಕ್ಕೋಸ್ಕರ ನೀನು ಈ ಥರ ಭಿಕ್ಷಾಟನೆಯನ್ನು ಮಾಡ್ತಾ ಇದೀಯಾ? ಸ್ವಾಮಿ, ನಾನು ಅತ್ಯಂತ ದರಿದ್ರನಪ್ಪ. ನನ್ನ ದರಿದ್ರತನ ಹೋಗಲಾಡಿಸ್ತಕ್ಕಂಥ ಯಾವುದಾದ್ರೂ ಒಂದು ಪೂಜೆನೋ ವ್ರತನೋ ಇದ್ರೂ ಖಂಡಿತ ಹೇಳಿ ಅಂತ ಹೇಳಿದಾಗ ಅವರು ಆ ಗೌರೇವ ಮಾಯಕಲಿಲಾನಿ ಸತ್ಯ